ಎತ್ತಿಯಾರ ಒಟ್ಟು ಎಷ್ಟು ಕೊಟ್ಟೆ ಅದಕ್ಕೆ? 3 ರೂಪಾಯಿ ಕೊಟ್ಟು ತಂದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKT ಸಿರೀಸ್. ನಾನು ನಿಮ್ಮ ನಯನ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೊಂದು ಒಟ್ಟು ಕೇಳಿದ್ವಿ, ಅದಕ್ಕೆ ಉತ್ತರ ಬಂದು ಲೈಟ್ ಕಂಬ. ಓಕೆನಾ? ಇವತ್ತು ಇದು ತಿನ್ಲಿಲ್ವಾ ನೀನು? ಗೆಣಸು ತಿನ್ಲಿಲ್ವಾ? ಗೆಣಸು ಯಾವ ಹಬ್ಬಕ್ಕೆ ತಿಂತಾರೆ? ಮುದ್ದೆ ತಿಂದ? ಎಷ್ಟು? ಇಲ್ಲ, ತಿನ್ನಿಲ್ಲ ಗೆಣಸು. ಕಬ್ಬು ಏನು ತಿಂದ? ಕಡಲೆ ಬೀಜ ತಿಂದ? ತಿನ್ಬಾರ್ದು ಇವತ್ತು. ಅದು ದೀಪಾವಳಿಗಲ್ವಾ ತಿನ್ನೋದು, ಮತ್ತೆ ಯುಗಾದಿಗ, ಮತ್ತೆ ಸಂಕ್ರಾಂತಿ ತಿಂತಿದ್ದ? ಇವತ್ತು ಸಂಕ್ರಾಂತಿ ಅಲ್ವಾ? ನೋಡಿ, ಎಷ್ಟು ಕೊಟ್ಟೆ ಅದಕ್ಕೆ? 3 ರೂಪಾಯಿ ಕೊಟ್ಟು ತಂದೆ. 3 ರೂಪಾಯ? ಅಷ್ಟೊಂದು ಕಾಸ್ಟ್ಲಿನ ಅದು? ಏನೈತೆ ಅದ್ರಲ್ಲಿ ಅಂತದ್ದು 3 ರೂಪಾಯಿ ಕೊಡುವಂಥದ್ದು? ನಮ್ಮ ಅಪ್ಪ ಕೊಡ್ಸಿತ್ತು. ನಿಮ್ಮಪ್ಪ ಕೊಡಿಸ್ತಾ? ಅನ್ ಕೇಳ್ದ ಕೊಡ್ಸು ಅಂತ? ನನಗೆ ನೀನು ಚಿಕ್ಕವನಾಗಿದ್ದೆಲ್ಲ ಅದಕ್ಕೆ. ಹೌದಾ? ನಾವು ಎಲ್ಲ ರೀತಿ ಗೆಣಸು, ಕಡಲೆಕಾಯಿ ಮತ್ತು ಕಬ್ಬು ಎಲ್ಲ ತಿಂದು ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಸಂಜೆ ಆಯಿತು. ಸಂಜೆ ಆದಮೇಲೆ ಖಾರದ ಕಡುಬು ಮಾಡೋಣ ಅಂತೇಳಿ ಅಮ್ಮ ರೆಡಿ ಮಾಡ್ಕೊಂಡಿದ್ರು. ಹೇಗೆ ರೆಡಿ ಮಾಡಿದ್ರು ಅಂತ ಹೇಳ್ತೀನಿ ಬನ್ನಿ. ಅದನ್ನು ಕಡಲೆಬೇಳೆನ ಒಂದು ಸೊಪ್ಪು ಸಣ್ಣದಾಗಿ ಮತ್ತು ಸ್ವಲ್ಪ 10ರಿಂದ ಮಿಕ್ಸಿಗೆ ಹಾಕ್ಕೊಂಡಿದ್ರು. ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಎಲ್ಲ ಹಾಕಿ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀವಿ. ಅದನ್ನ ಸೈಡಲ್ಲಿ ಎತ್ತಿಟ್ಟು ಇವಾಗ ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಈ ಥರ ಲಟ್ಟಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದನ್ನ ಇದನ್ನು ತುಂಬಿ ಈ ಥರ ಮರೆಸ್ತಾ ಇದ್ದೀವಿ ನೋಡಿ. ಈ ಮರ್ಚಿರೋದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಇಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸಬೇಕು. ಬೇಯಿಸಾದ್ಮೇಲೆ ನಿಮಗೆ ಕಡುಬು ರುಚಿಯಲು ಸಿದ್ಧವಾಗಿರುತ್ತೆ. ಈ ಥರ ಇರುತ್ತೆ ನೋಡಿ. ಎಲ್ಲ ಆದಮೇಲೆ ಪಾಪು ಒಂದು ಫೋಟೋ ಶೂಟ್ ಮಾಡೋಣ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಯಾವ ಥರ ರೆಡಿ ಆಗ್ತಿದ್ದಾನೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೋತಾ ಬನ್ನಿ. ಯಾರು ಬೇಕು? ಕೂಕಳ್ಳ ಪಟೇಲ ಅಂದ್ಮೇಲೆ ಗೊತ್ತ ಕೂಕಳ್ಳ ತಲೆಲ್ಲ ನೋಡಿಕೊಂಡು ಹೋಗಂಡು ಅದಕ್ಕೆಲ್ಲ ತಿಂತಾ ಇದ್ದೀರಾ? ಅಲ್ಲಿ ಬೇರೆ ತಾತಂದು ಅಲ್ಲಿ ಬೇರೆ ಉದ್ರೋಗ ಬಾಲೆ. ನಾನಲ್ಲಪ್ಪ ಇವನು.